ಹೇ ಗಾಯ್ಸ್, ವೆಲ್ಕಮ್ ಟು A1 ಬ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೆಲಸಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಸೊ ನಾನು ಕೆಲಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಅಡುಗೆ ಮಾಡ್ತಾಯಿದ್ರು. ಸೊ ಹಬ್ಬ ಆಗಿರೋದ್ರಿಂದ ಹೋಳಿಗೆ ಮಾಡಿದರು. ನಮ್ಮ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಅಲ್ವಾ, ಹಂಗಾಗಿ ನಾನು ಕೆಲಸದಿಂದ ಬಂದ ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದೆ, ನೈವೇದ್ಯ ಎಲ್ಲ ಮಾಡಿಕೊಟ್ರು. ಆನಂತರ ಎಲ್ರದ್ದು ಕೂಡ ಊಟ ಆಗಿದೆ. ಸೊ ಇವಾಗ ನಾನು ಊಟ ಮಾಡಬೇಕು. ಹಾಗೆ ನೋಡಿ, ಪೂಜೆನ ಈ ರೀತಿಯಾಗಿ ಮಾಡಿದ್ದೀನಿ. ಹಾಗೆ ನಾನು ಸಿಂಪಲಾಗಿ ಹಬ್ಬ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ. ಹಾಗೆ ಮತ್ತೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹಬ್ಬದ ದಿನವೇ ಪ್ಲ್ಯಾನ್ ಮಾಡಿ ಸರಿ ಆಯಿತು ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಪ್ಪಾಜಿ ಆಯಿತು ಹಬ್ಬ ಮಾಡೋಣ ಅಂತ ಹೇಳಿದ್ರಿಂದ ಹಾಗೆ ಹಬ್ಬದ ದಿನವೇ ನನ್ನ ಚಿಕ್ಕಪ್ಪರಿಗೆ, ಹಾಗೆ ನನ್ನ ಸೋದರತ್ತೆಯರಿಗೆ, ಹಾಗೆ ನಾವು ತವ್ರ ಮನೆಯವ್ರಿಗೆಲ್ಲ ಹಬ್ಬದ ದಿನವೇ ಫೋನ್ ಮಾಡಿ ಬನ್ನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕರೆದೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗ ತುಂಬ ಕೆಲಸ ಮಾಡಿಕೊಡ್ತಾನೆ, ಇತ್ತೀಚಿಗಂತೂ ತುಂಬ ಹೆಲ್ಪ್ ಮಾಡ್ತಾನೆ. ಹಾಗೆ ಬೆಳಗ್ಗೆ ಮತ್ತೆ ನಾನು ಕೆಲಸಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ನೈಟ್ ಏನು ಅಡುಗೆ ಮಾಡಿದ್ವೋ ಸೊ ಅದೇ ಇತ್ತು. ಹಾಗಾಗಿ ನಾನು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಹೋಳಿಗೆ ಅನ್ನ ಸಾಂಬಾರೇ ಊಟ ಮಾಡ್ತಾರೆ ಅಂದ್ಬಿಟ್ಟು ಹಾಗೆ ಕೆಲಸಕ್ಕೆ ಹೋದೆ. ನೋಡ್ತಾ ಇರ್ಬೋದು, ಇದು ಹಬ್ಬದ ದಿನ ಬುಧವಾರ ಪೂಜೆ ಮಾಡಿರೋದು. ಸೊ ದೇವರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ನಾನು ಮತ್ತೆ ಕೆಲಸಕ್ಕೆ ಹೋದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ನಾನು ಹೋಗ್ತಾ ಇರೋದು ಅಡುಗೆ ಮಾಡೋದಕ್ಕಾಗಿರೋದ್ರಿಂದ ಅವರು ಬಾಣಂತಿ, ಹಾಗಾಗಿ ಹಬ್ಬದ ದಿನ ಅವ್ರಿಗೂ ಸ್ವಲ್ಪ ಅಡುಗೆ ಮಾಡಿಕೊಟ್ಟು ಬಂದೆ. ಹಾಗೆ ನಾನು ಬ್ಯುಸಿ ಇದ್ದಿದ್ದರಿಂದ ನನಗೂ ಪಾಪುಗೂ ಬಟ್ಟೆ ತೊಗೊಳಕ್ಕೆ ಕೂಡ ಆಗಿರಲಿಲ್ಲ. ಹಾಗಾಗಿ ಹಬ್ಬದ ದಿನವೇ ಹೋಗಿ ಪಾಪುಗೂ ನನಗೂ ಹೊಸ ಬಟ್ಟೆ ತೊಗೊಂಬಂದೆ. ಹಾಗೆ ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ, ಸೊ ಇವರು ನಮ್ಮಮ್ಮ. ನಾನು ಕೆಲಸಕ್ಕೆ ಹೋಗಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ನನ್ನ ತಮ್ಮ ಹೋಗಿ ಒಂದು ಕುರಿ ತೊಗೊಂಬಂದ. ಸೊ ನನಗೆ ಫೋಟೋ ಕಳಿಸಿದ್ರು, ನೋಡು ಇದನ್ನೇ ತಂದಿರೋದು ಕುರಿನ ಅಂತ ಹೇಳಿಬಿಟ್ಟು. ಯಾಕಂದರೆ ನಾನು ಕೆಲಸಕ್ಕೆ ಹೋಗಿದ್ನಲ್ವ, ನಾನು ಬರೋ ಅಷ್ಟೊತ್ತಿಗೆ ಅವರೇ ಎಲ್ಲ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದರು. ಸೊ ಎಲ್ಲ ಕೆಲಸನೂ ನಮ್ಮ ಚಿಕ್ಕಪ್ಪ, ಅಮ್ಮ, ಅಪ್ಪಾಜಿ, ಹಾಗೆ ನನ್ನ ತಮ್ಮ, ನಮ್ಮ ಅತ್ತೆಯರು. ನಾನು ಅವತ್ತು ಮನೇಲಿ ಇಲ್ಲ ಸರಿಯಾಗಿ, ನಾನು ಕೆಲಸಕ್ಕೆ ಹೋಗಿ ಬರ್ತಾಯಿದ್ದೀನಿ ಅಂದರೂ ಕೂಡ ಅವರಾಗವರೇ ಎಲ್ಲದನ್ನೂ ಮ್ಯಾನೇಜ್ ಮಾಡಿಕೊಂಡು ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಇವರು ನಮ್ಮ ಚಿಕ್ಕಪ್ಪ. ಸರಿ ತಾಳಿ. ಅತ್ತೆ ಹಾಯ್, ಏನು ಮಾಡ್ತಿರೋದು ಸಾಹೇಬ್ರೆ? ಏನು ಮಾಡ್ತಿದ್ದೀರಾ? ಅವೆಲ್ಲ ಬೇಕಾ ಇವಾಗ? ಹಾಂ, ಅವೆಲ್ಲ ಬೇಕಾ ಇವಾಗ? ಮನು ಹಾಯ್, ನೀವೆಲ್ಲ ಏನು ಮಾಡಕತ್ತೀರಿ? ಒಳ್ಳೆ ಹೆಂಗಾಗ್ತೈತೆ ಗೊತ್ತಾ, ಫಿಲ್ಮಲ್ಲಿ ಶೂಟಿಂಗ್ ತೆಗ್ದಂಗೆ ಅನ್ಸುತ್ತೆ. ಸುಂತೆಕಾಯಿ ಇದೇನು? ಅದೇ ಬಕ್ರಿ ಬೋಟಿ ಫ್ರೈ. ಅದೇಂತ ಬಕ್ರಿ ಬೋಟಿ ಫ್ರೈ? ಎಷ್ಟು ಹೆಸರು ಹೇಳ್ತೀವಿ? ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ನೀನು ಬರ್ತೀಯಾ? ಬರ್ರಿ, ಹೋಗಿ ಬರನ್ರಿ. ಹಾಗೆ ಅಡುಗೆ ಎಲ್ಲ ಆದಮೇಲೆ ನಾವೆಲ್ಲ ದೇವರಿಗೆ ನೈವೇದ್ಯ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ನನ್ನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ, ಚಿನ್ಕುರುಳಿಗಳು, ನಮ್ಮ ಅಕ್ಕನ ಮಕ್ಕಳು, ಹಾಗೆ ನನ್ನ ಮಗ, ನನ್ನ ತಂಗಿ ಮಗಳು ಎಲ್ಲರೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಒಂಚೂರು ಮುಂದೆ ಇರ್ಬೇಕೇನ, ಮುಂದೆ ಈ ರೋಡ. ಹಾಗೆ ನನ್ನ ಮಗ ಟಾಯ್ಸ್ ಏನಾದರೂ ಕೊಡಿಸು ಅಂತ ತುಂಬ ಹಠ ಮಾಡ್ತಿದ್ದ, ಹಂಗಾಗಿ ಮಕ್ಕಳಿಗೆಲ್ಲ ಟಾಯ್ಸ್ ಕೊಡಿಸಿ ಕರ್ಕೊಂಡು ಹೋದೆ. ಹಾಗೆ ದೇವಸ್ಥಾನದ ಅಲಂಕಾರ ಅಂತೂ ನೋಡಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ದೇವಸ್ಥಾನನ. ನಮ್ಮ ದಾವಣಗೆರೆ ದುಗ್ಗಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ
ಅದೇನೋ ನಮ್ಮ ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅಂತ ಹೇಳ್ಬೋದು. ಹಾಗೆ ಇಲ್ಲೆಲ್ಲರೂ ನೈವೇದ್ಯ ತೊಗೊಂಬಂದು ಸೊ ನೋಡಿ ಈ ರೀತಿಯಾಗಿ ದೇವಸ್ಥಾನದ ಮುಂದೆ ಇಟ್ಟು ಪೂಜೆ ಮಾಡಿ ಹೋಗಿದ್ರು. ಹಾಗೆ ನಾನು ಅಲ್ಲಿ ಒಂದು ಅಜ್ಜಿ ಕೂತಿತ್ತು, ಸೊ ಅಜ್ಜಿಗೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಹಾಗಾಗಿ ನಾನಲ್ಲಿ ಒಬ್ಬರು ಅಜ್ಜಿಗೆ ಊಟನ ಕೊಟ್ಬಿಟ್ಟು ಬಂದೆ. ಸೊ ಅವರು ನಾನು ಊಟ ಮಾಡ್ತೀನಿ, ಒಂದು ಕವರಲ್ಲಿ ಹಾಕ್ಕೊಡಮ್ಮ ಅಂತ ಹೇಳಿದರು. ಹಾಗಾಗಿ ಹಾಗೆ ಇಟ್ಟು ಬರೋದಕ್ಕಿಂತ ಅದನ್ನು ಒಬ್ಬರು ಊಟ ಮಾಡಿದರೆ ಎಷ್ಟೋ ಸಮಾಧಾನ ಅಲ್ವಾ. ಸೊ ಹಾಗೆ ಯಾರೆಲ್ಲ ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆಗೆ ಬಂದಿದ್ರಿ, ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ದಾವಣಗೆರೆ ದುಗ್ಗಮ್ಮನ ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ಎಷ್ಟು ಚೆಂದ ಅಂದರೆ ನಮ್ಮ ದಾವಣಗೆರೆ ಜಾತ್ರೆ, ನನಗೆ ಅದೆಷ್ಟು ಖುಷಿ ಆಗ್ತಾ ಇತ್ತು ಅಂತ ಅಂದರೆ ಹಬ್ಬಕ್ಕೆ ಎಲ್ಲರೂ ನಾವು ಈ ರೀತಿ ಸೇರಿಕೊಂಡು ಹಬ್ಬ ಮಾಡಿ ತುಂಬ ದಿನ ಆಗಿತ್ತು, ತುಂಬಾ ಖುಷಿ ಆಗ್ತಾ ಇತ್ತು. ಹಾಗೆ ಜಾತ್ರೆಯಲ್ಲಿ ನೋಡಿ ಬಳೆಗಳು ಇನ್ನೂ ಉಂಡಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಹಾಗೆ ಇವರು ನಮ್ಮ ಚಿಕ್ಕಪ್ಪ, ನನ್ನ ಸೋದರತ್ತೆ ಮಗಳು. ನಮ್ಮ ಚಿಕ್ಕಪ್ಪಂಗೆ ತುಂಬ ತಮಾಷೆ ಮಾಡ್ತಾ ಮಾತಾಡ್ತಾ ಇದ್ರು. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಪ್ಪಂಗೆ ಸಿಕ್ಕಾಪಟ್ಟೆ ಎದುರ್ತಿದ್ವಿ ಅಂತಲೇ ಹೇಳ್ಬೋದು. ಅವರು ನಾವೇನಾದರೂ ಚಿಕ್ಕ ತಪ್ಪು ಮಾಡಿದರೂ ಕೂಡ ನಮಗೆ ಹೊಡಿತಿರ್ಲಿಲ್ಲ, ಬೈತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಒಂಟಿಗಲಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂಟಿಗಲಲ್ಲಿ ನಿಲ್ಲಿಸ್ಬಿಡೋರು. ಅದು ಇವಾಗಲೂ ನೆನಪಿದೆ ನನಗೆ. ಅದಕ್ಕೆ ಅವತ್ತು ಊಟ ಮಾಡುವಾಗ ಹೇಳ್ತಾ ಇದ್ದೆ, ನೋಡಿ ಚಿಕ್ಕಪ್ಪ ನೀವು ಈ ಥರ ಒಂಟಿಗಲಲ್ಲಿ ನಿಲ್ಲಿಸ್ತಿದ್ರಿ ನನ್ನ ಅಂತ ಹೇಳಿಬಿಟ್ಟು ಅದನ್ನೇ ಹೇಳ್ಕೊಂಡು ಊಟ ಮಾಡ್ತಾ ಇದ್ವಿ. ಹಾಗೆ ನಾವು ಚಿಕ್ಕವರಿದ್ದಾಗ ಅವ್ರ ಎದುರಿಗೆ ನಿಂತ್ಕೊಳ್ಳೋಕ್ಕೂ ಭಯಪಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ಅಷ್ಟೊಂದು ಸ್ಟ್ರಿಕ್ಟ್ ಇದ್ದರು. ಸೊ ಇವಾಗಲೂ ಸ್ಟ್ರಿಕ್ಟ್ ಇದ್ದಾರೆ, ಆದರೂ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಹೆಂಗೆ ಬೆಳೆಸ್ಬೇಕೋ ಹಂಗೆ ಬೆಳೆಸಿದ್ರು. ಸೊ ಇವಾಗ ನಾವು ಬೆಳೀತಾ ದೊಡ್ಡವರಾದಮೇಲೆ ಇವಾಗ ನಮ್ಮ ಜೊತೆ ಫ್ರೆಂಡ್ಲಿಯಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನ್ನೋ ಖುಷಿನೇ ನನಗೆ ಜಾಸ್ತಿ. ಯಾಕಂದರೆ ಅಷ್ಟೊಂದು ಭಯಪಡ್ತಾ ಇದ್ವಿ ನಮ್ಮ ಚಿಕ್ಕಪ್ಪನ ಕಂಡ್ರೆ. ಸೊ ತುಂಬ ಗುಡ್ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇರ್ತಾರೆ. ಮತ್ತು ನಾವು ಶುಕ್ರವಾರ ದೇವರಿಗೆ ಉಡಿ ಸಾಮಾನು ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಉಡಕ್ಕಿ ಸಾಮಾನೆಲ್ಲ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ. ಎಷ್ಟು ರಶ್ ಇತ್ತು ದೇವಸ್ಥಾನ ಅಂತ ಅಂದರೆ 1-2 ಕಿಲೋಮೀಟ್ರಷ್ಟು ಜನ ಸಿಕ್ಕಾಪಟ್ಟೆ ಕ್ಯೂ ಹಚ್ಚಿ ನಿಂತಿದ್ರು. 2 ಕಿಲೋಮೀಟ್ರಷ್ಟು ಕ್ಯೂ ಇದ್ದಿದ್ದರಿಂದ ನಾವು ಸ್ಪೆಷಲ್ ಎಂಟ್ರಿಲಿ ಹೋಗೋಣ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿಲಿ ಹೋಗಿ ಬಂದ್ವಿ. ಒಂದು 10 ನಿಮಿಷದಲ್ಲಿ ಬೇಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಮ್ಮ ದುಗ್ಗಮ್ಮನ ದೇವಸ್ಥಾನ, ನಮ್ಮ ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನ. ನನಗಂತೂ ಅಲ್ಲಿಯ ಅಲಂಕಾರ ಹಾಗೆ ದೇವಿಯ ಅಲಂಕಾರ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗ ಜಾತ್ರೆಯಲ್ಲಿ ಮತ್ತೆ ಏನಾದರೂ ಕೊಡಿಸು ಮಮ್ಮಿ ಅಂತ ಕೇಳಿ ಅದೊಂದು ಫ್ಯಾನ್ ತೊಗೊಂಡ. ಹಾಗೆ ಸ್ವಲ್ಪ ಹಸುವಾಗಿದ್ದರಿಂದ ಹಂಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಕೂಡ ತಿಂತಾ ಇದ್ದೀವಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.